ಆಕೆಯು ಹಸುಗಳಿಗೆ ಹಸುರಾದ ಹುಲ್ಲನ್ನು ಮತ್ತು ಇತರ ಪ್ರಾಣಿಗಳಿಗೆ ಯಥಾಯೋಗ್ಯ ಭೋಜನವನ್ನು ನೀಡಿದಳು. ದೇವತೆಗಳು, ಬ್ರಾಹ್ಮಣರು ಮತ್ತು ಮನುಷ್ಯರ ಸಹಿತ ಸಂಪೂರ್ಣ ಪ್ರಾಣಿಗಳು ಸಂತುಷ್ಟರಾದರು. ಆಗ ದೇವಿಯು, ಈಗ ನಿಮ್ಮ ಯಾವ ಕಾರ್ಯವನ್ನು ನೆರವೇರಿಸಬೇಕು ಎಂದು ಕೇಳಿದಾಗ ದೇವತೆಗಳೆಲ್ಲ ಒಂದಾಗಿ, ದೇವಿಯೇ, ನೀನು ನನ್ನ ಜನರನ್ನು ಸಂತುಷ್ಟಗೊಳಿಸಿದೆ. ಇದನ್ನು ಕೃಪೆದೋರಿ ದುರ್ಗಮಾಸುರನು ಕದ್ದುಕೊಂಡು ಹೋದ ವೇದಗಳನ್ನು ತಂದು ನಮಗೆ ಕೊಡು ಎಂದು ಹೇಳಿದರು. ದೇವಿಯು ತಥಾಸ್ತು ಎಂದು ಹೇಳಿ, ದೇವತೆಗಳಿರ, ನೀವುಗಳೆಲ್ಲರೂ ತಮ್ಮ ತಮ್ಮ ಮನೆಗಳಿಗೆ ನಡೆಯಿರಿ, ನಾನು ಶೀಘ್ರವಾಗಿ ಸಮಸ್ತ ವೇದಗಳನ್ನು ತಂದು ನಿಮಗೆ ಕೊಡುವೆನು ಎಂದು ಆಶ್ವಾಸನೆಯನ್ನಿತ್ತಳು. ಇದನ್ನು ಕೇಳಿ ದೇವತೆಗಳೆಲ್ಲರೂ ತುಂಬ ಸಂತೋಷಗೊಂಡರು. ಅವರು ಅರಳಿದ ನೀಲ ಕಮಲದಂತೆ ನೇತ್ರವುಳ್ಳ ಜಗಜ್ಯೋತಿ ಜಗದಂಬೆಯನ್ನು ಭಕ್ತಿಯಿಂದ ವಂದಿಸಿ ತಮ್ಮ ತಮ್ಮ ಧಾಮಗಳಿಗೆ ಹೊರಟು ಹೋದರು. ಮತ್ತೆ ಸ್ವರ್ಗ, ಅಂತರಿಕ್ಷ, ಪೃಥ್ವಿಯಲ್ಲಿ ಭಾರೀ ಗದ್ದಲವಿದ್ದಿತ್ತು. ಅದನ್ನು ಕೇಳಿ ಆ ಭಯಾನಕ ದೈತ್ಯನು 4 ಕಡೆಗಳಿಂದಲೂ ದೇವಲೋಕವನ್ನು ಮುತ್ತಿದನು. ಆಗ ಶಿವೆಯು ದೇವತೆಗಳನ್ನು ರಕ್ಷಿಸಲಿಕ್ಕಾಗಿ ಸುತ್ತಲೂ ತೇಜೋಮಯ ಮಂಡಲವನ್ನು ರಚಿಸಿ ಸ್ವತಃ ತಾನು ಆ ವರ್ತುಲದಿಂದ ಹೊರಗೆ ಬಂದಳು. ಮತ್ತು ದೇವಿ ಹಾಗೂ ದೈತ್ಯರಲ್ಲಿ ಘೋರವಾದ ಯುದ್ಧ ಪ್ರಾರಂಭವಾಯಿತು. ಸಮಾರಂಗಣದಲ್ಲಿ 2 ಕಡೆಗಳಿಂದ ಕವಚಗಳನ್ನು ಪುಡಿ ಪುಡಿ ಮಾಡುವಂತಹ ತೀಕ್ಷ್ಣವಾದ ಬಾಣಗಳು ಮಳೆ ಸುರಿಯಿತು. ಇಷ್ಟರಲ್ಲಿ ದೇವಿಯು ಶರೀರದಿಂದ ಸುಂದರ ರೂಪವುಳ್ಳ ಕಾಲಿ, ತಾರ, ಚಿನ್ನಮಾಸ್ತ, ಶ್ರೀವಿದ್ಯ, ಭುವನೇಶ್ವರಿ, ಭೈರವಿ, ಬಗಲ, ಧೂಮ್ರ, ಶ್ರೀಮತಿ, ತ್ರಿಪುರ ಸುಂದರಿ ಮತ್ತು ಮಾತಾಂಗಿ ಹೀಗೆ 10 ವಿದ್ಯೆಗಳ ಅಸ್ತ್ರ ಶಸ್ತ್ರಗಳನ್ನು ಧರಿಸಿಕೊಂಡು ಪ್ರಕಟಗೊಂಡರು. ಅನಂತರ ದಿವ್ಯ ಮೂರ್ತಿಯುಳ್ಳ ಅಸಂಖ್ಯ ಮಾತೃಕೆಗಳು ಪ್ರಕಟಗೊಂಡರು. ಅವರೆಲ್ಲರೂ ತಲೆಯಲ್ಲಿ ಚಂದ್ರ ಕಿರೀಟವನ್ನು ಧರಿಸಿದ್ದರು ಹಾಗೂ ಎಲ್ಲರೂ ವಿದ್ವತ್ತಿನಿಂದ ಕಾಂತಿಯಿಂದ ಕಂಗೊಳಿಸಿದರು. ಅನಂತರ ಆ ಮಾತೃಗಣಗಳೊಂದಿಗೆ ದೈತ್ಯರು ಭಯಂಕರ ಯುದ್ಧ ನಡೆಯಿತು. ಅವರೆಲ್ಲರೂ ಸೇರಿ ಆ ರೌರವ ಅಥವಾ ದುರ್ಗಮ ದೈತ್ಯನ 100 ಅಕ್ಷಿಣಿಯನ್ನು ಸೇನೆಗಳನ್ನು ನಾಶಗೊಳಿಸಿದರು. ಬಳಿಕ ದೇವಿಯು ತ್ರಿಶೂಲದಿಂದ ಆ ದುರ್ಗಮ ದೈತ್ಯನನ್ನು ಕೊಂದು ಹಾಕಿದಳು. ಆ ದೈತ್ಯನು ಬುಡಕಿತ್ತು ಉರುಳುವ ವೃಕ್ಷದಿಂದ ನೆಲಕ್ಕುರುಳಿದನು. ಹೀಗೆ ಈಶ್ವರಿಯು ಆ ದುರ್ಗಮಾಸುರ ದೈತ್ಯನನ್ನು ಸಂಹರಿಸಿ 4 ವೇದಗಳನ್ನು ಮರಳಿ ತಂದು ದೇವತೆಗಳಿಗೆ ಒಪ್ಪಿಸಿದಳು. ಆಗ ದೇವತೆಗಳು ಹೇಳಿದರು, ಅಂಬಿಕೆ, ನೀನು ನಮಗಾಗಿ ಅಸಂಖ್ಯ ನೇತ್ರಗಳಿಂದ ಕೂಡಿದ ರೂಪವನ್ನು ಧರಿಸಿದ್ದೆ. ಅದಕ್ಕಾಗಿ ಮುನಿಗಳು ನಿನ್ನನ್ನು ಶತಾಕ್ಷಿ ಎಂದು ಕರೆಯುವರು. ತನ್ನ ಶರೀರದಿಂದ ಉತ್ಪನ್ನವಾದ ಶಾಖಗಳಿಂದ ನೀನು ಸಮಸ್ತ ಲೋಕಗಳನ್ನು ಸಾಕಿದೆ. ಅದಕ್ಕಾಗಿ ಶಾಕಾಂಬರಿ ಎಂಬ ಹೆಸರಿಂದ ನಿನ್ನ ವಿಖ್ಯಾತವಾಗುವುದು. ಶಿವೆ, ನೀನು ದುರ್ಗಮನೆಂಬ ಮಹಾದೈತ್ಯನನ್ನು ವಧಿಸಿದ್ದರಿಂದ ಜನರು ಕಲ್ಯಾಣಮಯಿ ಭಗವತಿಯಾದ ನೀನು ದುರ್ಗಾ ಎಂದು ಹೇಳುವರು. ಯೋಗ ನಿದ್ರೆಯೇ, ನಿನಗೆ ನಮಸ್ಕಾರ. ಮಹಾಬಾಲೆ, ನಿನಗೆ ವಂದನೆ. ಜ್ಞಾನದಾಯಿನಿ, ನಿನಗೆ ಪ್ರಣಾಮಗಳು. ಜಗದಂಬೆಯಾದ ನಿನಗೆ ಪದೇ ಪದೇ ತಲೆ ಬಾಗುವೆವು. ತತ್ವಮಸಿ ಮೊದಲಾದ ಮಹಾವಾಕ್ಯಗಳಿಂದ ಯಾವ ಪರಮೇಶ್ವರಿಯು ಜ್ಞಾನ ಉಂಟಾಗುವುದೋ ಆ ಅನಂತ ಕೋಟಿ ಬ್ರಹ್ಮಾಂಡಗಳನ್ನು ಸಂಚಾಲನೆ ಮಾಡುವ ಭಗವತಿ ದುರ್ಗೆಗೆ ಪದೇ ಪದೇ ನಮಸ್ಕಾರಗಳು. ತಾಯಿ, ನಿನ್ನವರಿಗೆ ಮನಸ್ಸು, ವಾಣಿ, ಶರೀರ ತಲುಪುವುದು ಕಠಿಣವಾಗಿದೆ. ಸೂರ್ಯ, ಚಂದ್ರ, ಅಗ್ನಿ ಇವು 3 ನಿನ್ನ ನೇತ್ರಗಳಾಗಿವೆ. ನಾವು ನಿನ್ನ ಪ್ರಭಾವವನ್ನು ತಿಳಿಯದ ಕಾರಣ ನಿನ್ನನ್ನು ಸ್ತುತಿಸಲು ಅಸಮರ್ಥರಾಗುತ್ತಿದ್ದೇವೆ. ಸುರೇಶ್ವರಿ ಮಾತೆ, ಶತಾಕ್ಷಿಯನ್ನು ಬಿಟ್ಟು ನಮ್ಮಂತಹ ಅಮರರ ಮೇಲೆ ದೃಷ್ಟಿಪಾತ ಮಾಡಿ ದಯೆ ತೋರುವವರು ಬೇರೆ ಯಾರಿದ್ದಾರೆ ದೇವಿ? ನೀನು 3 ಲೋಕಗಳನ್ನು ನಿರಂತರ ವಿಘ್ನ ಬಾಧೆಗಳಿಂದ ರಹಿತವಾಗುವಂತೆ ಪ್ರಯತ್ನಿಸು. ನೀನು ನಮ್ಮ ಶತ್ರುಗಳನ್ನು ನಾಶ ಮಾಡುತ್ತಾ ಇರು. ದೇವಿಯು ಹೇಳಿದಳು, ದೇವತೆಗಳಿರ, ಕರುವನ್ನು ನೋಡಿ ಹಸುಗಳು ವ್ಯಾಘ್ರವಾಗಿ ಆತುರದಿಂದ ಅವುಗಳತ್ತ ಓಡುವಂತೆಯೇ ನಾನು ನಿಮ್ಮೆಲ್ಲರನ್ನು ನೋಡಿ ವ್ಯಾಕುಲಳಾಗಿ ಓಡಿ ಬರುವೆನು. ನಿಮ್ಮನ್ನು ನೋಡದೆ ನನ್ನ 1 ಕ್ಷಣವೂ ಯುಗದಂತೆ ಕಳೆಯುತ್ತದೆ. ನಾನು ನಿಮ್ಮನ್ನು ನನ್ನ ಮಕ್ಕಳಂತೆ ತಿಳಿಯುತ್ತೇನೆ.
ಹಾಗೂ ನಿಮಗಾಗಿ ನನ್ನ ಪ್ರಾಣಗಳನ್ನು ಕೊಡಬಲ್ಲೆನು. ನೀವು ನನ್ನ ಕುರಿತು ಭಕ್ತಿ ಭಾವದಿಂದ ಸುಶೋಭಿತರಾಗಿರಿ. ಆದ್ದರಿಂದ ನೀವು ಯಾವುದೇ ಚಿಂತೆಯನ್ನು ಮಾಡಬಾರದು. ನಾನು ನಿಮ್ಮ ಎಲ್ಲ ಆಪತ್ತುಗಳನ್ನು ನಿವಾರಿಸಲು ಸದಾಕಾಲ ಸಿದ್ಧಳಾಗಿದ್ದೇನೆ. ಹಿಂದೆ ನಿಮ್ಮ ರಕ್ಷಣೆಗಾಗಿ ನಾನು ಅನೇಕ ದೈತ್ಯರನ್ನು ವಧಿಸಿದಂತೆಯೇ ಮುಂದೆ ಅಸುರರನ್ನು ಸಂಹರಿಸುವೆನು. ಇದರಲ್ಲಿ ನೀವು ಸಂಶಯ ಪಡಬಾರದು. ಇದನ್ನು ನಾನು ತ್ರಿವಾರ ಸತ್ಯವಾಗಿ ಹೇಳುತ್ತಿದ್ದೇನೆ. ಭವಿಷ್ಯದಲ್ಲಿ ಪುನಃ ಶಂಭು ಮತ್ತು ನಿಶಂಬ ಎಂಬ ಬೇರೆ ದೈತ್ಯರು ಹುಟ್ಟಿದಾಗ ನಾನು ಯಶೋಮಯಿ ದೇವಿ ನಂದಪತ್ನಿ ಯಶೋದೆಯ ಗರ್ಭದಿಂದ ಯೋನಿರ್ಜಾ ರೂಪವನ್ನು ಧರಿಸಿ ಗೋಕುಲದಲ್ಲಿ ಹುಟ್ಟುವೆನು. ಹಾಗೂ ಸಮಯವನ್ನು ನೋಡಿ ಆ ಅಸುರನನ್ನು ವಧಿಸುವೆನು. ನಂದನ ಪುತ್ರಿಯಾದದ್ದರಿಂದ ಆಗ ನನ್ನನ್ನು ನಂದಜ ಎಂದು ಹೇಳುವರು. ನಾನು ಭ್ರಮರದ ರೂಪವನ್ನು ಧರಿಸಿ ಅರುಣನೆಂಬ ಅಸುರನನ್ನು ವಧಿಸಿದಾಗ ಜಗತ್ತಿನ ಜನರು ನನ್ನನ್ನು ಬ್ರಾಹ್ಮರಿ ಎಂದು ಕರೆಯುವರು. ಪುನಃ ನಾನು ಭೀಮ ಭಯಂಕರ ರೂಪವನ್ನು ಧರಿಸಿ ರಾಕ್ಷಸರನ್ನು ತಿಂದು ಹಾಕಿದಾಗ ನನ್ನ ಹೆಸರು ಭೀಮಾದೇವಿ ಎಂದು ಖ್ಯಾತವಾಗುವುದು. ಪೃಥ್ವಿಯಲ್ಲಿ ಅಸುರರ ಬಾಧೆಗಳು ಉಂಟಾದಾಗಲೆಲ್ಲ ನಾನು ಅವತರಿಸಿ ಪ್ರಜೆಗಳ ಕಲ್ಯಾಣ ಮಾಡುವೆನು. ಇದರಲ್ಲಿ ಸಂಶಯವಿಲ್ಲ. ದೇವಿ ಶತಾಕ್ಷಿ ಎಂದು ಕರೆಯಲ್ಪಡುವವಳೆ ಶಾಕಾಂಬರಿ ಎಂದು ತಿಳಿಯಲಾಗಿದೆ. ಹಾಗೂ ಅವಳನ್ನೇ ದುರ್ಗಾ ಎಂದು ಹೇಳುತ್ತಾರೆ. 3 ಹೆಸರುಗಳಿಂದ ಒಂದೇ ರೂಪದ ಪ್ರತಿಪಾದನೆಯಾಗಿದೆ. ಈ ಪೃಥ್ವಿಯಲ್ಲಿ ಮಹೇಶ್ವರಿ ಶತಾಕ್ಷಿಗೆ ಸಮನಾಗಿ ಬೇರೆ ಯಾವ ದಯಾಳು ದೇವತೆ ಇಲ್ಲ. ಏಕೆಂದರೆ ಆ ದೇವಿಯ ಸಮಸ್ತ ಪ್ರಜೆಗಳು ಸಂತೃಪ್ತರಾಗಿರುವುದನ್ನು ನೋಡಿ 9 ದಿನಗಳವರೆಗೆ ಅಳುತ್ತಲೇ ಇದ್ದಳು. ಅಧ್ಯಾಯ 50 ಮುಕ್ತಾಯ 51 ಆರಂಭ. ದೇವಿಯು ಕ್ರಿಯಾಯೋಗದ ವರ್ಣನೆ, ದೇವಿಯ ಮೂರ್ತಿ ಹಾಗೂ ಮಂದಿರದ ನಿರ್ಮಾಣ, ಸ್ಥಾಪನೆ, ಪೂಜೆಯ ಮಹತ್ವ, ಪರಾಂಬಿಕೆಯ ಶ್ರೇಷ್ಠತೆ, ಬೇರೆ ಬೇರೆ ತಿಂಗಳಲ್ಲಿ ಮತ್ತು ತಿಥಿಗಳಲ್ಲಿ ದೇವಿಯ ವ್ರತ, ಉತ್ಸವ, ಪೂಜಾದಿಗಳ ಫಲ ಹಾಗೂ ಅಹಿಂಸತೆಯ ಶ್ರವಣ ಪಾರಾಯಣೆಯ ಮಹಿಮೆ. ವ್ಯಾಸರು ಕೇಳಿದರು, ಮಹಾಮಾತೆ ಬ್ರಹ್ಮಪುತ್ರರೇ, ಸರ್ವಜ್ಞ ಸನತ್ಕುಮಾರರೇ, ನಾನು ಉಮೆಯ ಪರಮಾದ್ಭುತ ಕ್ರಿಯಾಯೋಗದ ವರ್ಣೆಯನ್ನು ಕೇಳಲು ಬಯಸುತ್ತಿರುವೆನು. ಆ ಕ್ರಿಯಾಯೋಗದ ಲಕ್ಷಣಗಳೇನು? ಅದರ ಅನುಷ್ಠಾನ ಮಾಡಿದರೆ ಯಾವ ಫಲವು ದೊರೆಯುವುದು? ಹಾಗೂ ಪರಾಂಬ ಉಮೆಗೆ ಪ್ರಿಯವಾದ ಆ ಕ್ರಿಯಾಯೋಗವು ಯಾವುದು? ಇದೆಲ್ಲವನ್ನು ನನಗೆ ತಿಳಿಸಿರಿ. ಸನತ್ಕುಮಾರರು ಹೇಳುತ್ತಾರೆ, ಮಹಾಬುದ್ಧಿವಂತರಾದ ದ್ವೈಪಾಯನನೇ, ನೀನು ಕೇಳಿದ ರಹಸ್ಯವಾದ ಮಾತೆಲ್ಲವನ್ನು ನಾನು ಹೇಳುವೆನು. ಗಮನವಿಟ್ಟು ಕೇಳಿರಿ. ಜ್ಞಾನಯೋಗ, ಕ್ರಿಯಾಯೋಗ, ಭಕ್ತಿಯೋಗ ಇವು ಶ್ರೀಮಾತೆಯ ಉಪಾಸನೆಯ 3 ಮಾರ್ಗಗಳೆಂದು ಹೇಳಲಾಗಿದೆ. ಅವು ಭೋಗ ಮೋಕ್ಷಗಳನ್ನು ಕೊಡುವವು. ಚಿತ್ತದ ಆತ್ಮನೊಡನೆ ಆಗುವ ಸಂಯೋಗದ ಹೆಸರು ಜ್ಞಾನಯೋಗ. ಅದರ ಬಾಹ್ಯ ವಸ್ತುಗಳೊಂದಿಗೆ ಆಗುವ ಸಂಯೋಗವನ್ನು ಕ್ರಿಯಾಯೋಗವೆಂದು ಹೇಳುತ್ತಾರೆ. ದೇವಿಯೊಂದಿಗೆ ಆತ್ಮದ ಏಕತೆಯ ಭಾವನೆಯನ್ನು ಭಕ್ತಿಯೋಗ ಎಂದು ತಿಳಿಯಲಾಗಿದೆ. 3 ಯೋಗಗಳಲ್ಲಿ ಕ್ರಿಯಾಯೋಗವನ್ನು ಈಗ ಪ್ರತಿಪಾದಿಸಲಾಗುತ್ತದೆ. ಕರ್ಮದಿಂದ ಭಕ್ತಿಯು ಉತ್ಪಾದನೆಯಾಗುತ್ತದೆ. ಭಕ್ತಿಯಿಂದ ಜ್ಞಾನ, ಜ್ಞಾನದಿಂದ ಮುಕ್ತಿಯೂ ಉಂಟಾಗುತ್ತದೆ ಎಂದು ಶಾಸ್ತ್ರಗಳಲ್ಲಿ ನಿಶ್ಚಯಿಸಲಾಗಿದೆ. ಮುನಿಶ್ರೇಷ್ಠರೇ, ಮೋಕ್ಷದ ಪ್ರಧಾನ ಕಾರಣ ಯೋಗವಾಗಿದೆ. ಆದರೆ ಯೋಗದ ಧ್ಯೇಯದ ಉತ್ತಮ ಸಾಧನೆ ಕ್ರಿಯಾಯೋಗವಾಗಿದೆ. ಪ್ರಕೃತಿಯನ್ನು ಮಾಯೆ ಅಥವಾ ಸನಾತನ ಬ್ರಹ್ಮವನ್ನು ಮಾಯಾವಿ ಅಥವಾ ಮಾಯೆಯ ಸ್ವಾಮಿ ಎಂದು ತಿಳಿಯಬೇಕು. ಅವರಿಬ್ಬರ ಸ್ವರೂಪಗಳನ್ನು ಒಂದು ಮತ್ತೊಂದರಿಂದ ಅಭಿನ್ನವೆಂದು ತಿಳಿದು ಮನುಷ್ಯನು ಸಂಸಾರ ಸಾಗರದಿಂದ ಮುಕ್ತನಾಗುವನು. ಕಾಳಿನಂದನರೇ, ಕಲ್ಲು, ಮರ ಅಥವಾ ಮಣ್ಣಿನ ದೇವಿಯ ಮಂದಿರವನ್ನು ನಿರ್ಮಿಸುವ ಮನುಷ್ಯನ ಪುಣ್ಯ ಫಲದ ವರ್ಣನೆಯನ್ನು ಕೇಳಿರಿ. ಪ್ರತಿದಿನವೂ ಯೋಗದಿಂದ ಆರಾಧನೆ ಮಾಡುವವನಿಗೆ ದೊರೆಯುವ ಮಹಾನ್ ಫಲವೇ ದೇವಿ ಮಂದಿರವನ್ನು ನಿರ್ಮಿಸುವ ಆ ಪುರುಷನಿಗೆ ಲಭಿಸುತ್ತದೆ. ಶ್ರೀಮಾತೆಯ ಮಂದಿರವನ್ನು ಕಟ್ಟುವ ಧರ್ಮಾತ್ಮನು ಮೊದಲು ಕಳೆದು ಹೋದ ಹಾಗೂ ಮುಂದೆ ಹುಟ್ಟಲಿರುವ ಸಾವಿರ ತಲೆಮಾರುಗಳನ್ನು ಉದ್ಧರಿಸುವನು.